ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು. ಆದರೆ ಇಂದಿನ ಕೆಲವು ಯುವಕರು ಗಾಂಜಾ, ಡ್ರಗ್ಸ್ ಇಂತಹ ದುಶ್ಚಟಗಳಿಗೆ ಮಾರು ಹೋಗುತ್ತಿದ್ದಾರೆ. ದೇಶದ ಮೇಲೆ ದುಷ್ಪರಿಣಾಮವಾಗುತ್ತಿದೆ. ಇಂತಹ ಸಂಗತಿಯನ್ನು ಕಾಲ್ಪನಿಕವಾಗಿ ತಿಳಿಸುವ ಸಣ್ಣ ಪ್ರಯತ್ನವೇ ನಮ್ಮ ಈ ಡೇಂಜರ್ ಎಂಬ ಕಿರುಚಿತ್ರ. ಅಮ್ಮ ಲೇಟ್ ಆಯ್ತಮ್ಮ. ಏನು ಇವತ್ತು ಎಕ್ಸಾಮ್ ಇದೆ ಅಮ್ಮ. ಯಾರೊಟ್ಟಿಗೂ ಸೇರ್ಬೇಡ. ಎಕ್ಸಾಮ್ ಬಾರ್ ಸೀದಾ ಮನೆಗೆ ಬರ್ತಾ ಇರ್ಬೇಕು ಆಯ್ತಾ? ಎಂತಮ್ಮ ಇಂತ ಚಿಕ್ಕ ಮಾಡಿದ್ಯಾ? ಕೊಡು ಬಾ. ಇಲ್ಲಮ್ಮ ಲೇಟ್ ಆಗತ್ತ. ಅವನ್ ಬೇರೆ ಬಡ್ಕೊಳ್ತೀನಿ. ಎಂತ ಬರ್ತೀನಮ್ಮ. ಲೇಟ್ ಆಗತ್ತ. ಕಾಯಿ ಬೇಡ. ಮನೆ ಮಲ್ಕೋ. ಓಕೆನಾ? ಬರ್ತೀನಮ್ಮ. ಬಾರೋ ಮಗ ಮೂವಿ ಹೋಣ. ಮಗ ಹೋಣ. ಬಾರಲ್ಲ ಬರೋ ಬಾರ ಮಗ. ಏನು ಓದೇನು ಉದ್ದಾರ ಆಗಿದೆ. ಕಾಲೇಜ್ ಲೈಫ್ ಎಷ್ಟೇ ಆದ್ರೆ ಅಷ್ಟೇ ಬಿಡು. ಅದ್ರ ಬಗ್ಗೆ ಎಲ್ಲ ಯೋಚನೆ ಬೇಡ. ನಮ್ಗೆ ನಮಗ್ ಕೊಡು. ಬೇಗ 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 ಮೀನು ಅಷ್ಟು ಕೊಳತೋಗಿದೆ. ಕೊಡು. ಅದಂಗೆ ಹೇಳ್ತೀರ.
ಸೂಪರ್ವಾಗಿದೆ ಮಗ ಬಾಲು ಸೂಪರ್ವಾಗಿದೆ ಸೂಪರ್ ಮಗ ಮಗ ಇದು ಎಂತದು? ಏ ಮಗನೇ, ಏನು ಇದು? ಇದೇನು? ಅಯ್ಯೋ ಇದು ಎಂತ ಇಲ್ಲಮ್ಮ. ಇದು ನಮ್ಮ ರವಿ ಇದನ್ನಲ್ಲ, ಅವ್ರ ಮನೆ ಸತ್ಯನಾರಾಯಣ ಪೂಜೆ ಅಂದ್ರು, ಅದಕ್ಕೋಸ್ಕರ ಸಕ್ಕರೆ ಪುಡಿ ಎಲ್ಲ ಕೊಟ್ಟರು ಹಿಡ್ಕೊಂಬಂದೆ ಅಷ್ಟೇ, ಮತ್ತೇನಿಲ್ಲಮ್ಮ. ಸಕ್ಕರೆ ಪುಡಿ ನೋಡು ಅದೇ ಮನೆ. ಯಾರಮ್ಮ ಒಳಗೆ? ಎಲ್ಲಮ್ಮ ನಿನ್ ಮಗ ಗಾಂಜಾ ಅಫೀಮ್ ಎಲ್ಲ ರೆಡಿ ಮಾಡಿ ಸೇಲ್ ಮಾಡ್ತಾನಂತ ಅವನು. ನನ್ ಕೈಯಿಂದನೂ ತಪ್ಸ್ಕೊಂಡು ಹೋಗಿದ್ದಾನವ. ನಿನ್ ಮಗನಿಗೆ ಬಂದ್ರೆ ಹೇಳೋ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ಬಲಿ ಹಾಕ್ತಾನವ. ನೀನಾಗಿ ಬಂದು ಸ್ಟ್ಯಾಂಡ್ ಮಾಡ್ತೀಯ ಸ್ಟೇಷನ್ಗೆ ಅಂತ? ಕಾಲಿಗೆ ಬೀಳ್ತೀನಿ. ಬೇಡಮ್ಮ ಬೇಡ, ನೀನ್ ಬಂದ್ ಸ್ಟೇಷನ್ಗೆ ಇದ್ ಮಾಡ್. ಬೇಡ ಬೇಡ, ಸ್ಟೇಷನ್ ಕರ್ಕೊಂಬ ಅವನಿಗೆ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಎಲ್ಲೇ ನಿನ್ ಮಗ? ಅವ್ನು ಸಿಕ್ಕಿದ್ರೆ ಮೂಟ ಕಟ್ಬಿಡ್ತೀನಿ. ಪೊಲೀಸ್ ಹತ್ರ ಬಚ್ಚಿ ಇಡ್ತೀಯಲ್ಲ ಅವನು. ಎತ್ತದೆ ಬಿಡಲ್ಲ ಮುದುಕಿ, ಬಿಡಲ್ಲ ಅವನ್ನ. ಹುಡ್ಕರು ಅವ್ನ ಮನೆ ಹತ್ರ ಹೋಗಿ ಹುಡ್ಕರು. ಬಿಡೋದಿಲ್ಲ, ಎತ್ತದೆ ಹೇಳ್ಬಿಡ ಅವನಿಗೆ. ಬರ್ತೀವಿ, ಅಲ್ಲೇ ಬರ್ತೀವಿ. ಮಗನ ಹೆಣ ಸಿಕ್ಕಿದ್ರೆ ನಿನ್ ಪುಣ್ಯ. ಉಳಿಸ್ಕೋ ಜೀವ ಸತ್ಯ ಬಿಡಲ್ಲ. ನನ್ ಮಗ ಏನೋ ಮಾಡಿಲ್ವಲ್ಲ, ಯಾಕಿಲ್ಲ ಇವ್ರು ಹಿಂಗ್ ಮಾಡ್ತಿದ್ದಾರೆ? ಉಲ್ಟಾ ಸೀದಾ ಮಾತಾಡಿದ್ರೆ ಎಷ್ಟೇ ಬಿಡ ನಮಗೆ. ಹೌದಾ? ಇಲ್ಲೇ ಇರೋ, ನಾವೆಲ್ಲ ಮುಚ್ಚಿಟ್ಕೊಟ್ರೆ. ಇಲ್ಲ ಬರತ್ತು ಹೇಳ.
ಬರಕ್ಕೆ ಏನಿಲ್ಲ ಮಗ ಮಾತಾಡೋಣ ಬಾ ಸ್ವಲ್ಪ. ಲೇಟ್ ಆಯ್ತು. ಇಲ್ಲ 5 ನಿಮಿಷ ಮುಗಿಸ್ಕೊಂಡು ಹೋಗ್ಬಿಡೋಣ. ಏನು ಏನಿಲ್ಲ ಬಾ ಮಾತಾಡಕ್ ಹೋಗ್ಬರೋಣ. ಬಾರ ಮಗ ಬಾ ಮಗ. ಇಲ್ಲ ಏನ್ ಮ್ಯಾಟ್ರ್ ಏನಿಲ್ಲ ಏನೋ ಮಗ ಇದೆಲ್ಲ ಪೊಲೀಸ್ ಹಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಿಲ್ಲ. ಇಲ್ಲ ಮಗ ನೀನು ಎಷ್ಟು ದಿವಸ ಅಂತ ಈ ಥರ ಬದುಕೋದು ನೋಡಲ್ ಪೊಲೀಸ್ನವರು ನಮ್ಮನ್ನೋಸ್ಕರ ನಾಯಿ ಥರ ಹುಡುಕ್ತಿದ್ದಾರೆ. ನೀವು ಸುಮ್ಮನೆ ಬಾ ಸರೆಂಡರ್ ಮಗ ಇದೆಲ್ಲ ಸರಿಯಾಗಲ್ಲ ಮಗ. ನೋಡು ಮಗ ನಾನು ಹೇಳ್ತೀನಿ ನೋಡು ಒಳ್ಳೆ ರೀತಿ ಹೇಳ್ತೀನಿ. ನನಗೆ ಬೇಡ ನಾನು ಸರೆಂಡರ್ ಆಗ್ಬಿಡ್ತೀನಿ. ನಾನು ಬಿಡ ನಾನು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊ. ನನ್ನ ಹೆಸರು ಏನು ಮಗ ಬರ್ರ ಇಲ್ಲ ಇದೆ ಬರ್ರ ಬರ್ರ ಬರ್ರ. ಏನೋ ಹೇಳ್ಕೊಡ್ತೀಯಾ? ಹೇಳ್ಕೊಡ ಈಗ ಹೇಳ್ಕೊಡ. ಬೇಡ 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 ಅಂತ ಬಡ್ಕೊಂಡೆ ಹೋಗೇ ಬಿಟ್ಯಾ? ಹೋದ ಮಗ. ಎಂತಾಯ್ತು? ಏನು ಇದು? ಏನು ಇದು? ಎಂತ ಇಲ್ಲಮ್ಮ. ಎಂತಾಯ್ತು? ಚಿಕ್ಕ ಗಲಾಟೆ ಈ ತರ ಯಾರು ಅವರೆಲ್ಲ ಬಂದಿದ್ರಲ್ಲ? ಯಾರಮ್ಮ ಯಾರು ಬಂದಿದ್ರು? ಯಾರು ಬಂದಿದ್ರು? ಅದಕ್ಕೂ ಮುಂಚೆ ಪೊಲೀಸ್ನವರು ಬಂದಿದ್ರು. ಏನೇನೋ ಹೇಳ್ತಿದ್ರು. ಸರೆಂಡರ್ ಆಗೋ. ಏನ್ ತಪ್ಪು ಮಾಡಿದ್ಯೋ? ಅಮ್ಮ ನಾನು ಏನ್ ತಪ್ಪು ಮಾಡಿದ್ದೀನಮ್ಮ. ನಾನು ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಾನು ತಪ್ಪು ಮಾಡ್ಬಿಟ್ಟೆ. ಇಲ್ಲ ಅಮ್ಮ ತುಂಬಾ ಹಸುವಾಗ್ತಿದೆ. ಊಟ ಅಮ್ಮ. ಒಬ್ಬ ಒಳ್ಳೆ ಮಗ ಆಗಿಲ್ಲ ಅಮ್ಮ. ನಾನು ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಾನು ಯಾರ್ಯಾರೊಟ್ಟಿಗೆ ಸೇರ್ಕೊಂಡು ನಾನು ಮಾಡ್ಬಾರ್ದಿಲ್ಲ ಮಾಡ್ಬಿಟ್ಟೆ ಕೆಲಸ. ಪೊಲೀಸ್ನವರು ನನ್ ಬಿಡ್ತಿಲ್ಲ ಸಾಯಿಸ್ತೀನಿ ಅಂತಿದ್ದಾರೆ. ರೌಡಿಗಳು ಬಿಡ್ತಿಲ್ಲ ಅಮ್ಮ. ಇದೆಲ್ಲ ಬಿಡು ಮಗ. ಊಟ ಮಾಡು. ಹಸಿವಾಗ್ತಿದೆ ಅಂತಿದ್ಯಲ್ಲ. ಆಮೇಲೆ ಔಷಧಿ ಹಚ್ಕೋ ಅಂತೆ. ಊಟ ಮಾಡು. ಊಟ ಮಾಡು. ಔಷಧಿ ಹಚ್ಕೊಂಡು ನಾವು ಸೀರೆ ಇಲ್ಲ ಅಮ್ಮ ನಾನು ತಪ್ಪು ಮಾಡ್ಬಿಟ್ಟೆ ಅಮ್ಮ. ಅಳ್ಬೇಡ ಬಿಡೋದು ಸರಿ ಆಗುತ್ತೆ. ಅಳ್ಬೇಡ. ಹಂಗ ಮೈಕೈ ನೋವೇನು? ಹೌದಮ್ಮ ಎಲ್ಲ ಅನ್ನುತ್ತಿದೆ. ಎಂತಕ್ಕಮ್ಮ ದುಡ್ಡು? ನಾವು ಸೀರೆ ತಂದ್ಕೊಡ ಮಗನೇ. ಏನಕ್ಕಮ್ಮ? ಹೇಳಿದ್ನಲ್ಲ ಅವಾಗ್ಲೇ. ಅಲ್ಲಮ್ಮ ನಾನ್ ದುಡ್ಡು ತಂದ್ಕೊಡೋ ಟೈಮಲ್ಲಿ ತಂದ್ಕೊಡ್ಬೋದು. ಇವಾಗ ಒಂದು ಸೀರೆ ತಂದ್ಕೊಡಕ್ಕೆ. ಆಯ್ತಮ್ಮ. ಜಾಗ್ರತೆ ಹೋಗು. ಅವ್ನು ಹಿಡಿ ಅವ್ನಿಗೆ ನಿಲ್ಲ ಅಲ್ಲೇ. ಓಡ್ತೀಯಾ 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 ಬಾ
ಏನ್ ಗಂಜ ಅದು? ಸರ್ ಗಾಂಜನ ಅದನ್ನು ಗಾಂಜನ ತೆಗೆ ಇಲ್ಲ ಸರ್ ಬಟ್ಟೆ ಸರ್ ತೆಗೆ ಇಲ್ಲ ಅದು ಸರ್ ತೆಗೆ ಖಾಲಿ ತೆಗೆ ಅದು ಸರ್ ತೆಗೆ ತೆಗೆ ಅಲ್ಲ ಸ್ಟೇಷನ್ ಹತ್ತು ಗಾಡಿ 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 ಹತ್ತು ಹುಡುಕ ಅವನು ಎಲ್ಲಿದ್ದಾನೆ ನನ್ನ ಮಗ ಬುಲೆಟ್ ತಿಂದು ಓಡೋದ್ನಲ್ಲ ಮಾಡ ಹುಡುಕ ಬೇಡ ಹುಡುಗ ಅಯ್ಯೋ ದೇವ್ರೆ, ನನ್ನ ಮಗನ್ನ ಹೇಗೆ ಉಳಿಸ್ಕೊಳ್ಳಿ? ಪೊಲೀಸ್ನವರು ಅವನ್ನ ಸಾಯಿಸ್ತೀನಿ ಅಂತಾರೆ, ರೌಡಿಗಳು ಅವನ್ನ ಸಾಯಿಸ್ತೇ ಬಿಡಲ್ಲ ಅಂತಿದ್ದಾರೆ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅವನ್ ಸಾಯೋದು ನನ್ನಿಂದ ನೋಡಕ್ಕೆ ಆಗ್ತಿಲ್ಲ. ಅವನ್ ಸಾಯೋಕ್ಕೂ ಮುಂಚೆ ನಾನೇ ವಿಷ ತಗೊಂಡು ಸಾಯ್ತೀನಿ. ಅಮ್ಮ ಅಮ್ಮ ನೀನ್ ಸೀರೆ ತಂದು ನೋಡಮ್ಮ. ಅಮ್ಮ ಅಮ್ಮ ಚಟ್ಟವ ಕಟ್ಟೋದೇಗೆ ಓದಳೋ ನಿಮಗೆ ಸೀರೆ ತುಂಬಿನಮ್ಮ. ಬೆಂಕಿ ಹಚ್ಚೋದೇಗೆ ಶಿವನಿಗೆ